press the bell icon on the YouTube app and never miss another update. Welcome students. Today we are going to learn exercise 6.3 first main. ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಡಿವಿಷನ್ ಪ್ರಾಬ್ಲಮ್ಸನ್ನು ಮಾಡಿದ್ವಿ, ಕೆಲವೊಂದು ಪ್ರಾಬ್ಲಮ್ ಉಳ್ಕೊಂಡಿತ್ತು. ಆ ಪ್ರಾಬ್ಲಮ್ಸನ್ನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ದ ಪೇಜ್ ನಂಬರ್ 108. ಓಕೆ, ಪೇಜ್ ನಂಬರ್ 108. ಸೊ ಇಲ್ಲೇನು ಕ್ವಶನ್ ಕೇಳಿದ್ದಾರೆ ನಮಗೆ ಅಂದರೆ 5715 ಅಂತ ಕೇಳಿದ್ದಾರೆ. 5715 ಡಿವಿಡೆಂಡ್ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. 8ನ್ನು ಡಿವಿಸರ್ ಅಂತ ಕೊಟ್ಟಿದ್ದಾರೆ. 8ನ್ನು ಡಿವಿಸರ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕಾಗಿದೆ, ಈಗ ನಾವು ಅದನ್ನು ಡಿವೈಡ್ ಮಾಡಬೇಕಾಗಿದೆ. ಓಕೆ, ಸೊ ಇಲ್ಲಿ ನೋಡಿ 5 ಏನಾಗಿದೆ, 8ಗಿಂತ ಕಡಿಮೆ ಇದೆ. ಓಕೆನಾ, 5 8ಗಿಂತ ಕಡಿಮೆ ಇದೆ. ಸೊ ಇದನ್ನು ಏನು ಮಾಡೋಕ್ಕಾಗಲ್ಲ, ನಾವು ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ. ಏನು ಮಾಡೋಕ್ಕಾಗಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಅದಕ್ಕೋಸ್ಕರ ಸ್ಮಾಲರ್ ನಂಬರ್ ಇದೆ ಅಲ್ವಾ, 8ನ ಕಂಪೇರ್ ಮಾಡಿಕೊಂಡ್ರೆ ಸೊ ಏನು ಮಾಡಬೇಕು, ಈ 57 ಕೂಡ ನಾವು ತೊಗೋಬೇಕು. ಓಕೆ, ಈ 57ನ್ನು ಕೂಡ ನಾವು ತೊಗೋಬೇಕು. ಓಕೆ, 57ನ ತೊಗೊತಾ ಇದ್ದೀವಿ. ಈಗ 8th ಟೇಬಲಲ್ಲಿ ನಮಗೆ 57 ಬರುತ್ತಾ? ಸೊ ಬರುತ್ತಾ ನೋಡಲ್ವಾ? ಸೊ 8 7s ಎಷ್ಟಾಗುತ್ತೆ, 57 ಆಗುತ್ತೆ. 8 7s ಎಷ್ಟಾಗುತ್ತೆ, 56 ಆಗುತ್ತೆ. 8 7s 56. ಸೊ 56 ತಗೋಬೋದಲ್ವಾ ನಾವು? ಸೊ ಈಕ್ವಲ್ ನಂಬರ್ ತಗೋಬೇಕು. ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದೆ, ಈಕ್ವಲ್ ನಂಬರ್ ತಗೋಬೇಕು ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ ತಗೋಬಹುದು. ಇದಕ್ಕಿಂತ ಗ್ರೇಟರ್ ನಂಬರ್ ತಗೋಬಾರ್ದು, ಬಿಗ್ಗರ್ ನಂಬರ್ ತಗೋಬಾರ್ದು. ಯಾಕಂದರೆ ಆಮೇಲೆ ನಮಗೆ ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ? ಸೊ ಹಾಗಾಗಿ 7 8 ಏನಾಯಿತು, 56 ಆಯಿತು. ಮೈನಸ್ ಮಾಡ್ತೀವಿ. ಸೊ 7 - 6 1, 5 - 5 0. ಓಕೆ, ವಿ ಬ್ರಿಂಗ್ಸ್ ಡೌನ್ 1. ಓಕೆ, 1ನ್ನು ಕೆಳಗೆ ಇಳಿಸ್ಕೋಬೇಕು ಅಲ್ವಾ? ಸೊ ಈಗ 8 ಈಕ್ವಲ್ ನಂಬರ್ ಇಲ್ಲೂ ಕೂಡ ನಮಗೆ ಬರಲ್ಲ. ಸೊ ನಾನು ಏನು ಮಾಡ್ತಾ ಇದ್ದೀನಿ, 8 1s 8 ಅಂತ 8ನ ತೊಗೊತಿದ್ದೀನಿ. ಮೈನಸ್. ಓಕೆ, 11 - 8 ಎಷ್ಟಾಗುತ್ತೆ? 11 - 8 3 ಆಗುತ್ತೆ ಅಲ್ವಾ? 11 ಅಲ್ವಾ ಇಲ್ಲಿ? ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, 1 ಇದೆ ಅಲ್ವಾ? ಸೊ ಇಲ್ಲಿಂದ ಒಂದು ನಂಬರ್ನ ಬಾರೋ ತೊಗೊಳ್ಳಿ. ಎಷ್ಟಾಗುತ್ತೆ? 11 ಆಗುತ್ತೆ. ಸೊ ಇಲ್ಲಿಂದ ಬಾರೋ ತೊಗೊಂಡಾಗ ಇಲ್ಲಿ ಏನೂ ಉಳ್ಕೊಳ್ಳೋದಿಲ್ಲ. ಓಕೆನಾ? ಈಗ 11 - 8 ಮಾಡ್ಬೋದು ಅಲ್ವಾ? 11 - 8 ಎಷ್ಟಾಗುತ್ತೆ? 3 ಆಗುತ್ತೆ. ಓಕೆ, 3. ಮತ್ತೆ ನಾವು 5ನ ಕೆಳಗೆ ಇಳಿಸ್ಕೋಬೇಕು. ಓಕೆ, ಸೊ 8 ಟೇಬಲಲ್ಲಿ 35 ಬರುತ್ತಾ ನಮಗೆ? ಸೊ ಬರುತ್ತಾ? ಎಷ್ಟು ಬರುತ್ತೆ? 8 4s 32 ಬರುತ್ತೆ. ಎಷ್ಟು ಬರುತ್ತೆ? 32 ಬರುತ್ತೆ. ಸೊ ಮೈನಸ್ 5 - 2 is 3, 3 - 3 is 0. ಓಕೆ, ನಮಗೆ ಅಲ್ಲಿ ಏನು ಕೇಳಿದ್ದಾರೆ, ರಿಮೈಂಡರು ಮತ್ತು ಕೋಶಂಟು ಕೇಳಿದ್ದಾರೆ. ಕೋಶಂಟ್ ಏನು ಬಂದಿದೆ ಇಲ್ಲಿ? ಕೋಶಂಟ್ 714 ಬಂದಿದೆ. ರಿಮೈಂಡರ್ ಏನು ಬಂದಿದೆ? 3 ಬಂದಿದೆ. ಓಕೆನಾ, ರಿಮೈಂಡರ್ ಇಸ್ 3. ನೆಕ್ಸ್ಟ್ ಇಲ್ಲಿ ಡಿವಿಡೆಂಡ್ ಏನು ಕೊಟ್ಟಿದ್ದಾರೆ? 2375 ಕೊಟ್ಟಿದ್ದಾರೆ. ಸೊ ಡಿವಿಸರು 11 ಕೊಟ್ಟಿದ್ದಾರೆ. ಸೊ 11 1s 11, 11 2s 22 ಬರುತ್ತೆ. 11 2s ಏನು ಬರುತ್ತೆ? ಸಾರಿ 4 ಇದೆ. 11th ಒಂದು ಕ್ವಶನ್, ಅದು 4 ಇದೆ. ಓಕೆ, ಸೊ 23 ತೊಗೊತೀವಲ್ವಾ? 4 ಯಾಕಂದರೆ ಇದು ಸ್ಮಾಲರ್ ಆಗುತ್ತೆ ಕಂಪೇರ್ಡ್ ಟು ದ ಡಿವಿಸರ್. ಮೀನ್ಸ್ 4ನ್ನು ಕಂಪೇರ್ ಮಾಡಿಕೊಂಡ್ರೆ ಇದು ಸ್ಮಾಲರ್ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, 23ನು ನಾವಿಲ್ಲಿ
ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, 23ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 23 ಅಂತ ತಗೊಂಡಾಗ 4 ಟೇಬಲಲ್ಲಿ 23 ಬರುತ್ತಾ? ಇಲ್ಲ ತಾನೆ. 5 4s ಏನು ಬರುತ್ತೆ? 20 ಬರುತ್ತೆ. 5 4s 20 ಆಗುತ್ತೆ ಮೈನಸ್. ಓಕೆ, 3 minus 0 3, 2 minus 2 is 0. Okay, it brings down 7. Okay, so 37 ಆಯಿತು. 37 4 ಟೇಬಲಲ್ಲಿ ಬರುತ್ತಾ? 9 4s ಏನು ಬರುತ್ತೆ? 9 4s 36 ಬರುತ್ತೆ. 9 4s ಏನಾಗುತ್ತೆ? 36 ಆಗುತ್ತೆ ಮೈನಸ್ 7 minus 6 1, 3 minus 3 0. ಓಕೆ, ಮತ್ತೆ ನಾವು ಏನು ಮಾಡಬೇಕು? 5ನ ಕೆಳಗಿಳಿಸ್ಕೋಬೇಕು ಅಲ್ವಾ, ಆ್ಯಸ್ ಎ ರೂಲ್. ಓಕೆ, 15 4 ಟೇಬಲಲ್ಲಿ ಬರುತ್ತಾ? 4 4s 16 ಆಗುತ್ತೆ. ಓಕೆ, 4 4s 16 ಆಗುತ್ತೆ. ಇದಕ್ಕಿಂತ ಬಿಗ್ಗರ್ ನಂಬರ್ ಆಗಿಬಿಡುತ್ತೆ, ಅದನ್ನು ತಗೊಳ್ಳೋ ಹಾಗಿಲ್ಲ. ಸೊ ಏನು ಮಾಡಬೇಕು? ಸೊ 4 3s 12 ತಗೋಬೇಕು. 4 3s ಏನು ಆಗುತ್ತೆ? 4 3s 12. ಓಕೆ, ಸೊ 12 ಮೈನಸ್ 5 minus 2 is 3, 1 minus 1 is 0. Okay, 3 is the remainder. Quotient ಏನು ಬಂದಿದೆ ನಮಗಿಲ್ಲಿ? 593. Okay, remainder is 3. Okay, next. ಸೆವೆಂತು, ಇಲ್ಲೂ ಕೂಡ ಇದು 12th ಒಂದು ಕ್ವಶನು. ಇಲ್ಲೂ ಕೂಡ 7th ಕೊಟ್ಟಿದ್ದಾರೆ, ನಾನು 12 ಅಂತ ತೊಗೊಂಡಿದ್ದೆ. 7. ಓಕೆ, 7 6 7s 42 ಬರುತ್ತೆ ಅಲ್ವಾ ಇಲ್ಲಿ? 6 7s 42 ತಗೋಬಹುದಲ್ವಾ? 6 7s 42 ಮೈನಸ್ 2 minus 2 0, 4 minus 4 0. ಓಕೆ, 3ನ ಕೆಳಗಿಳಿಸ್ಕೊತಾ ಇದ್ದೀನಿ. ಬಟ್ ಇಲ್ಲಿ ಏನು ಏನು ಮಾಡ್ತಾ ಇದ್ದೀವಿ ನೋಡಿ? 6 7s 42 ಬಂದಿದೆ. 2 minus 2 is 0, 4 minus 4 is 0. ಸೊ ಮೈನಸ್ ಮಾಡಿದಾಗ 3ನ ನಾವು ಕೆಳಗಿಳಿಸ್ಕೊಂಡಿದ್ದೀವಿ. ಈಗ 7 ಬಿಗ್ಗರ್ ನಂಬರ್ ಆಗಿದೆ, 3 ಸ್ಮಾಲರ್ ನಂಬರ್ ಆಗಿದೆ. ಇದನ್ನು ನಾವು ಡಿವಿಷನ್ ಮಾಡೋಕ್ಕಾಗಲ್ಲ. ಓಕೆ, 7 ಬಿಗ್ಗರ್ ನಂಬರ್ ಆಗಿದೆ, 3 ಸ್ಮಾಲರ್ ನಂಬರ್ ಆಗಿದೆ. ಇದನ್ನು ನಾವು ಡಿವಿಷನ್ ಮಾಡೋಕ್ಕಾಗಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ? ಈ 8ಅನ್ನು ಕೂಡ ಕೆಳಗಿಳಿಸ್ಕೊತಾ ಇದ್ದೀವಿ. ಅವಾಗ ಏನು ಮಾಡಬೇಕು? 0 ಇಲ್ಲಿ ಬರಿಬೇಕಲ್ವಾ? ಲಾಸ್ಟ್ ಕ್ಲಾಸಲ್ಲೂ ಕೂಡ ಈ ಥರ ಒಂದು ಪ್ರಾಬ್ಲಮ್ ಬಂದಿತ್ತು. ಆವಾಗ ನಾವು ಇನ್ನೊಂದು ಎಕ್ಸ್ಟ್ರಾ ನಂಬರ್ ತಗೊಂಡಾಗ ಏನು ಮಾಡ್ತೀವಿ? ಅಲ್ಲಿ ಕೋಶಂಟಲ್ಲಿ 0ನ ಬರ್ಕೋಬೇಕು. ಓಕೆ, ಸೊ ಇಲ್ಲಿ 8ನ ತಗೊತಾ ಇದ್ವಿ. 8 ತಗೊಂಡಾಗ ಸೊ ಈ ಥರ 2 ಆ್ಯರೋ ಮಾರ್ಕ್ಸ್ ಬಂದಾಗ ಏನು ಮಾಡಬೇಕು? ಅಲ್ಲಿ 0ನ ಬರಿಬೇಕು. ಓಕೆ, 0ನ ಬರಿಬೇಕು. ನೆಕ್ಸ್ಟು 38 ಆಯಿತು. ಈಗ ನೆಕ್ಸ್ಟ್ ಮಾಡೋಣ 38. 7 ಟೇಬಲಲ್ಲಿ 38 ಬರುತ್ತಾ? ಇಲ್ಲ. 7 5s ಏನು ಬರುತ್ತೆ? 35 ಬರುತ್ತೆ. 7 5s 35 ಮೈನಸ್. ಓಕೆ, 8 minus 5 is 3, 3 minus 3 is 0. ಓಕೆ, ಕೋಶಂಟ್ ಏನು ಬಂದಿದೆ ನಮಗೆ? 605. ಓಕೆ, ರಿಮೈಂಡರ್ ಈಸ್ 3. ಕೋಶಂಟ್ 605 ಆ್ಯಂಡ್ ರಿಮೈಂಡರ್ ಈಸ್ 3. ಓಕೆ, ರಿಮೈಂಡರ್ ಈಸ್ 3. ನೆಕ್ಸ್ಟ್ exercise 6.4. okay, page number 110.
ಪೇಜ್ ನಂಬರ್ 110 ಎಕ್ಸಸೈಸ್ 6.1. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಪೂಜಾ ವಾಂಟ್ಸ್ ಟು ಬೈ ಎ ಮಿಕ್ಸರ್ ವಿಚ್ ಕಾಸ್ಟ್ 2300. ಪೂಜಾ ಮಿಕ್ಸರ್ ಗ್ರೈಂಡರ್ನ ತೊಗೊತಿದ್ದಾಳೆ. ಸೊ 2300 ರುಪೀಸ್ ಆಗಿದೆ. ಆ್ಯಂಡ್ ಕುಕ್ಕರ್ ಕಾಸ್ಟ್ ಈಸ್ 1750. ಕುಕ್ಕರ್ ಕಾಸ್ಟ್ ಎಷ್ಟಾಗಿದೆ? 1750 ಆಗಿದೆ. ಇಫ್ ಶಿ ಹ್ಯಾಸ್ 3500, ಹೌ ಮಚ್ ಮೋರ್ ಮನಿ ಡಸ್ ಶಿ ನೀಡ್ ಟು ಬೈ ದೆಮ್? ಸೊ ಅವಳ ಹತ್ರ ಇರೋದೆಷ್ಟು? 3500 ಅಷ್ಟೇ ಅಮೌಂಟು. ಸೊ ಕುಕ್ಕರು ಮತ್ತು ಮಿಕ್ಸರ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಫಸ್ಟು ಫೈಂಡ್ ಮಾಡಿ ನೋಡೋಣ. ಓಕೆ, ಸೊ ಕಾಸ್ಟ್ ಆಫ್ ಮಿಕ್ಸರ್, ಫಸ್ಟ್ ಕ್ವಶನ್, ಕಾಸ್ಟ್ ಆಫ್ ಮಿಕ್ಸರ್ ಎಷ್ಟಿದೆ? 2300 ಇದೆ. 2300. ಓಕೆ, ನೆಕ್ಸ್ಟು ಕಾಸ್ಟ್ ಆಫ್ ಕುಕ್ಕರ್, ಕುಕ್ಕರ್ 1750 ಆಗಿದೆ. ಓಕೆ, 1750 ಆಗಿದೆ. ಇವೆರಡರ ಅಮೌಂಟು ನಾವು ಫೈಂಡ್ ಮಾಡಬೇಕು. ಕಾಸ್ಟ್ ಆಫ್ ಆರ್ಟಿಕಲ್ಸ್. ಓಕೆ, ಸೊ 0 + 0 ಇದನ್ನು ಆ್ಯಡ್ ಮಾಡಬೇಕು ಅಲ್ವಾ? ನಾವು ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕಾ? ಇಲ್ಲ, ಆ್ಯಡ್ ಮಾಡಬೇಕು. ಯಾಕಂದರೆ ಕಾಸ್ಟ್ ಆಫ್ ಮಿಕ್ಸರು, ಕಾಸ್ಟ್ ಆಫ್ ಕುಕ್ಕರು ಟೋಟಲ್ ಎಷ್ಟು ಅಮೌಂಟ್ ಆಗಿದೆ ಅನ್ನೋದನ್ನು ಫೈಂಡ್ ಮಾಡಬೇಕು ಅಲ್ವಾ? ಸೊ ಆ್ಯಡ್ ಮಾಡಬೇಕು. 0 + 0 0, 0 + 5 is 5 ಅಲ್ವಾ? 0 ಜೊತೆಗೆ 5ನ ಆ್ಯಡ್ ಮಾಡಿದ್ರೆ 5 ಬರುತ್ತೆ ಅಲ್ವಾ? ಸೊ 5. ನೆಕ್ಸ್ಟು 7 + 3 ಎಷ್ಟಾಗುತ್ತೆ? 10 ಆಗುತ್ತೆ. ಸೊ 0ನ ನಾವು ಇಲ್ಲಿ ಬರ್ಕೊಂಡು ಒಂದನ್ನು ಏನು ಮಾಡ್ತೀವಿ? ಇಲ್ಲಿ ಕ್ಯಾರಿ ಕೊಡ್ತೀವಿ. ಸೊ 2 + 1 is 3, 3 + 1 is 4. ಎಷ್ಟಾಗುತ್ತೆ? 2 + 1 3, ಇದೊಂದು ಸೇರಿ 4. ಸೊ 4050 ಆಗಿದೆ. ರುಪೀಸ್ 4050 ಆಗಿದೆ. ಸೊ ಪೂಜಾಳ ಹತ್ರ ಎಷ್ಟಿದೆ ಅಮೌಂಟ್? ಈಗ 3500 ರುಪೀಸ್ ಇದೆ. ಇನ್ನು ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಏನು ಮಾಡಬೇಕು? ಕಾಸ್ಟ್ ಆಫ್ ಆರ್ಟಿಕಲ್ಸ್ ಎಷ್ಟು ಕಾಸ್ಟ್ ಆಗಿದೆ? 4050. ಓಕೆ, ನೆಕ್ಸ್ಟು ಪೂಜಾ, ಅವಳ ಹತ್ರ, ಪೂಜಾನ ಹತ್ರ ಎಷ್ಟಿದೆ? ಪೂಜಾ ಹ್ಯಾಸ್ 3500. ಓಕೆ, 3500. ಸೊ ಇದನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕಾ? ಸೊ ಆ್ಯಡ್ ಮಾಡಬೇಕಾ? ಕಾಸ್ಟ್ ಆಫ್ ಆರ್ಟಿಕಲ್ಲು ಮತ್ತು ಪೂಜಾಳ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಆ್ಯಡ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತಾ ಇನ್ನೂ ಎಷ್ಟು ಬೇಕು ಅಂತ? ಇಲ್ಲ ತಾನೆ, ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಲ್ವಾ? ಮೈನಸ್ ಮಾಡಿದ್ರೆ ಇನ್ನೂ ಎಷ್ಟು ಅಮೌಂಟ್ ಅವಳಿಗಿನ್ನೂ ಬೇಕಾಗಿದೆ ಅನ್ನೋದನ್ನು ನಾವು ಫೈಂಡ್ ಮಾಡ್ಬೋದು. ಓಕೆ, ಸೊ ಮೈನಸ್ ಮಾಡಬೇಕು. ಮೈನಸ್, ಇಲ್ಲೇನು ಮಾಡಿದ್ದೀವಿ? ಪ್ಲಸ್ ಮಾಡಿದ್ದೀವಿ. ಓಕೆ, ಸೊ ಇನ್ನೂ ಎಷ್ಟು ಅಮೌಂಟ್ ಬೇಕು, ಎಷ್ಟು ಅಮೌಂಟಿನ ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕಾಗಿರೋದ್ರಿಂದ ನಾವು ಅದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಓಕೆ, 0 - 0 0. ಓಕೆ, 5 - 0 5 ಅಲ್ವಾ? 5 - 0 is 5. ಓಕೆ, 5 - 0 is 5. ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ ಸ್ಮಾಲರ್ ನಂಬರ್ ಇದೆ. ಇದನ್ನು ಬಿಗ್ಗರ್ ನಂಬರ್ ಮಾಡ್ಕೋಬೇಕು ಅಂದರೆ ಒಂದು ಬಾರೋ ತೊಗೋಬೇಕು. 10 ಆಗುತ್ತೆ. ಸೊ ಇಲ್ಲಿ 3. ಓಕೆ, 10 - 5 is 5. ಓಕೆ, 3 - 3 is 0. ಓಕೆ, ಸೊ 550. ಸೊ ಅಮೌಂಟ್ ಎಷ್ಟು ಬೇಕು? ಇನ್ನು ಶಿ ನೀಡ್ಸ್ ಮೋರ್ ಮನಿ 550. Therefore, she needs money rupees 550. ಓಕೆ, ಸೊ 550. ಇನ್ನೂ ಅವಳಿಗೆ ಎಷ್ಟು ಬೇಕಾಗಿದೆ? 550 ಬೇಕಾಗಿದೆ. ಓಕೆ, ಸೊ ಈ ಥರ ಈ ಸಮ್ಮನ್ನು, ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ವಿ. ಓಕೆ, ಫಸ್ಟು
ಎಷ್ಟಾಗಿದೆ ಅಂತ ಫೈಂಡ್ ಮಾಡ್ಕೊಂಡ್ವಿ. ನೆಕ್ಸ್ಟು ಅವಳ ಹತ್ರ ಇರೋ ಅಮೌಂಟು ಮತ್ತು ಎಷ್ಟು ಟೋಟಲ್ ಅಮೌಂಟನ್ನು ಮೈನಸ್ ಮಾಡಿದಾಗ ನಮಗೆ ಅವಳಿಗೆ ಎಷ್ಟು ಬೇಕು ಅಮೌಂಟ್ ಇನ್ನು ಅಂತ ಗೊತ್ತಾಗುತ್ತೆ. ಓಕೆ, next second question, the cost of 9 bags of wheat is 4050. cost of 9 bags of wheat ಅಂದರೆ 9 ಬ್ಯಾಗ್ಸಲ್ಲಿ ವೀಟ್ ಇದೆ, ಎಷ್ಟು ಅಮೌಂಟ್ ಆಗುತ್ತೆ? 4050 ಆಗುತ್ತೆ. ಓಕೆ, ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ 21 ಬ್ಯಾಗ್ಸ್ ಆಫ್ ವೀಟ್? ಸೊ 21 ಬ್ಯಾಗ್ಸಲ್ಲಿ ವೀಟನ್ನು ನಾವು ವೀಟ್ ತೊಗೊಂಡಾಗ 21 ಬ್ಯಾಗ್ಸ್ ಆಫ್ ವೀಟ್ ತೊಗೊಂಡಾಗ ಎಷ್ಟು ನಮಗೆ ಕಾಸ್ಟ್ ಆಗುತ್ತೆ ಅನ್ನೋದನ್ನು ಫೈಂಡ್ ಮಾಡಬೇಕು. ಅದಕ್ಕೋಸ್ಕರ ಏನು ಬೇಕು ಅಂದರೆ, ಈಗ ನಮಗೆ ಒಂದು ಬ್ಯಾಗಿಗೆ ಎಷ್ಟು ಅಮೌಂಟು ಅನ್ನೋದನ್ನು ನಾವು ಫೈಂಡ್ ಮಾಡ್ಕೋಬೇಕು. ಬರೀ ಒಂದೇ ಒಂದು ಬ್ಯಾಗಿಗೆ ಎಷ್ಟು ಅಮೌಂಟು ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಏನು ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ 9 ಬ್ಯಾಗ್ಸ್ ಆಫ್ ವೀಟ್ ಅಂತ ಕೇಳಿದ್ದಾರೆ. ಸೊ ನಾನು ಬರ್ಕೊತೀನಿ ನೋಡಿ, ಕಾಸ್ಟ್ ಆಫ್ 9 bags is ಎಷ್ಟು? rupees 4050. okay, 4050. next cost of one bag is ಸೊ ಗೊತ್ತಿಲ್ಲ. ಸೊ ಒಂದು ಬ್ಯಾಗಿಗೆ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಹೇಗೆ ಅಂದರೆ, ಈ 9ಇಂದ ನಾವು ಈ 4050ನ ಡಿವೈಡ್ ಮಾಡಿದ್ರೆ ಒಂದು ಬ್ಯಾಗಿನ ಅಮೌಂಟು ನಮಗೆ ಗೊತ್ತಾಗುತ್ತೆ. ಓಕೆ, ಈ 9ಇಂದ ಡಿವೈಡ್ ಮಾಡಬೇಕು. ಓಕೆ, ಡಿವೈಡ್ ಮಾಡೋಣವಾ? 1050 ಡಿವೈಡೆಡ್ ಬೈ 9. ಓಕೆ, 9ನಿಂದ ಡಿವೈಡ್ ಮಾಡ್ಕೋಬೇಕು. 9 ಬ್ಯಾಗ್ಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ 9 ಬ್ಯಾಗ್ಸಿಂದ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಒಂದು ಬ್ಯಾಗಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. 4050 9 4 ಎಷ್ಟಾಗುತ್ತೆ? 36 ಆಗುತ್ತೆ. 9 4 ಎಷ್ಟು? 36 ಆಗುತ್ತೆ. 9 4 36 ಮೈನಸ್ ಇಲ್ಲಿ ಸ್ಮಾಲರ್ ನಂಬರ್ ಇದೆ, ಅದನ್ನು ಬಿಗ್ಗರ್ ನಂಬರ್ ಮಾಡ್ಕೋಬೇಕು. 10. ಓಕೆ, 3 10 ಮೈನಸ್ 6 ಇಸ್ 4 3 ಮೈನಸ್ 3 ಇಸ್ 0. ಓಕೆ, 5ನ ಕೆಳಗಿಳಿಸ್ಕೋಬೇಕು. 9 5 ಏನಾಗುತ್ತೆ? 9 5 45 ಆಗುತ್ತೆ. 9 5 45 ಆಗುತ್ತೆ. ಸೊ ಮೈನಸ್ 5 ಮೈನಸ್ 5 0 4 ಮೈನಸ್ 4 0. ಓಕೆ, ಈಗ 0ನ ಕೆಳಗಿಳಿಸ್ಕೊಳ್ತೀವಿ. ಸೊ 0 ಜೊತೆಗೂ ನಾವು ಡಿವೈಡ್ ಮಾಡಬೇಕು ಅಲ್ವಾ? 0 9 ಏನಾಗುತ್ತೆ? 0 ಆಗುತ್ತೆ. ಓಕೆ, 0ಗೆ 0 0 0. ಓಕೆ, ಸೊ ಈ ಥರ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಆದಮೇಲೆ ಸೊ 450 ಬರುತ್ತೆ. ಒಂದೇ ಒಂದು ಬ್ಯಾಗಿನ ಅಮೌಂಟ್ ಎಷ್ಟು? 450. ನಾನು ಇದನ್ನು ಇಲ್ಲಿ ಬರ್ಕೊತೀನಿ. ದ ಕಾಸ್ಟ್ ಆಫ್ ಒನ್ ಬ್ಯಾಗ್ is 450 ಆಗಿದೆ. ನಮಗೆ ಇಲ್ಲಿ ಕೇಳಿದ್ದಾರೆ. ಸೊ 21 ಬ್ಯಾಗ್ಸ್ ಆಫ್ ವೀಟ್ ಎಷ್ಟಾಗುತ್ತೆ ಅಂದರೆ, 21 ಬ್ಯಾಗ್ಸನ್ನು ನಾವು ಪರ್ಚೇಸ್ ಮಾಡಿದ್ರೆ ಎಷ್ಟಾಗ್ಬೋದು? ಒಂದು ಬ್ಯಾಗಿಗೆ 450 ಅಂದರೆ ನಾವು ಏನು ಮಾಡಬೇಕು? 21 ಬ್ಯಾಗ್ಸಿಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡಿ ನೋಡಬೇಕು. ಒಂದೇ ಒಂದು ಬ್ಯಾಗಿಗೆ 450 ಅಂದರೆ 21 ಬ್ಯಾಗಿಗೆ ಎಷ್ಟು? 450 ಮೀನ್ಸ್ 21 ಬ್ಯಾಗಿಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಾಡೋಣವಾ? ಸೊ ಅಲ್ಲಿ 2 ಡಿಜಿಟ್ಸ್ ಇದೆ, ಇಲ್ಲಿ 3 ಡಿಜಿಟ್ಸ್ ಇದೆ, ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ 0 1s 0, 5 1s 5. ಓಕೆ, 4 1s 4. ಓಕೆ,
ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ಟೆನ್ಸಲ್ಲಿ ನಾವು ಮಲ್ಟಿಪ್ಲೈ ಮಾಡಿದಾಗ ಏನು ಮಾಡ್ತೀವಿ, ಸೊ ಪ್ಲಸ್ ಸೈನನ್ನು ಬರಿತೀವಿ ಅಲ್ವಾ. ಪ್ಲಸ್ ಸೈನನ್ನು ಬರೆದು ಯೂನಿಟಲ್ಲಿ ಏನೂ ನಂಬರ್ ಬರಬಾರ್ದು, ಹಾಗಾಗಿ ಆ ಯೂನಿಟ್ ಪ್ಲೇಸಲ್ಲಿ ಪ್ಲಸ್ ಸೈನನ್ನು ಬರ್ಕೊತೀವಿ. ನೆಕ್ಸ್ಟು 0 2s 0, 5 2s 10 ಆಗುತ್ತೆ, 10 ಆಗುತ್ತೆ. 0ನ ಇಲ್ಲಿ ಬರ್ಕೊಂಡು 1ನ ಏನು ಮಾಡ್ತೀನಿ, ಇಲ್ಲಿ ಕ್ಯಾರಿ ತೊಗೊತೀನಿ. ಓಕೆ, ಕ್ಯಾರಿ ತೊಗೊತೀನಿ. ಈಗ ಏನಾಗುತ್ತೆ, 4 2s 8 ಆಗುತ್ತೆ, 8 + 1 9 ಆಗುತ್ತೆ. ಓಕೆ, 9 ಆಗುತ್ತೆ. ಸೊ 0 0, 5 + 0 5, 4 + 0 4, 9ಗೆ 9. ಓಕೆ, 9450 ಆಗುತ್ತೆ, 9450. ಓಕೆ, ಸೊ therefore cost of 21 bags of wheat is, therefore cost of 21 bags of wheat is 9450. Okay, rupees 9450 rupees ಬರಬೇಕು, 1450 ಆಗುತ್ತೆ. ಓಕೆ, ಸೊ ಇದನ್ನು ಏನು ಮಾಡ್ಕೊಂಡ್ವಿ, 9 ಬ್ಯಾಗ್ಸು 4050 ಇತ್ತು. ಕಾಸ್ಟ್ ಆಫ್ 1 ಬ್ಯಾಗ್ ಇಸ್ 4050 ಡಿವೈಡೆಡ್ ಬೈ 9 ಮಾಡ್ಕೋಬೇಕು. ಡಿವೈಡ್ ಆದಮೇಲೆ ಇದೇನಾಗುತ್ತೆ, ಕಾಸ್ಟ್ ಆಫ್ 1 ಬ್ಯಾಗ್ 450. 21 ಬ್ಯಾಗಿಗೆ ಎಷ್ಟು ಅಂತ ಕೇಳಿದ್ದಾರೆ. 450 ಇಂಟು 21 ಮಾಡಿದಾಗ ನಮಗೆ 9450 ಬರುತ್ತೆ. ಕಾಸ್ಟ್ ಆಫ್ 21 ಬ್ಯಾಗ್ಸ್ ಆಫ್ ವೀಟ್ ಇಸ್ 9450. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್. ಓಕೆ, ಈಗ ಇಲ್ಲಿ ಏನು ಕೇಳಿದ್ದಾರೆ, 520 ಬುಕ್ಸ್ ಆರ್ ಅರೇಂಜ್ ಇನ್ 4 shelves. ಅಂದರೆ 4 ಶೆಲ್ಫ್ಸಲ್ಲಿ 520 ಬುಕ್ಸನ್ನು ಅರೇಂಜ್ ಮಾಡಿದ್ದಾರೆ. ಓಕೆ, ಹೌ ಮೆನಿ ಬುಕ್ಸ್ ಆರ್ ಅರೇಂಜ್ಡ್ ಇನ್ 32 shelves? ಸೇಮ್ ಪ್ರಾಬ್ಲಮ್, ಈಗ ಸೆಕೆಂಡ್ ಕ್ವಶನ್ ಮಾಡಿದ್ವಲ್ಲ ಅದೇ ಥರ ಸೇಮ್ ಮಾಡಬೇಕು. ಏನು ಅಂದರೆ 4 shelfsಲ್ಲಿ 550 ಬುಕ್ಸ್ ಅಂದರೆ ಒಂದು ಶೆಲ್ಫಲ್ಲಿ ಎಷ್ಟು ಬುಕ್ಸನ್ನು ಅರೇಂಜ್ ಮಾಡಿದ್ದೀವಿ ಅನ್ನೋದನ್ನು ಫೈಂಡ್ ಮಾಡಬೇಕು. ಹೇಗೆ ಅಂದರೆ, ಬುಕ್ಸ್ ಆರ್ ಅರೇಂಜ್ಡ್ ಇನ್ 4 shelves. Shelves. Okay, 4 shelves is 520. 520 ಆಯಿತಾ. ನೆಕ್ಸ್ಟ್ ಬುಕ್ಸ್ ಅರೇಂಜ್ಡ್ ಇನ್ 1 shelf. ಬುಕ್ಸ್ ಅರೇಂಜ್ಡ್ ಇನ್ 1 shelf. ಸೊ 1 shelfಲ್ಲಿ ಎಷ್ಟು ಬುಕ್ಸ್ ಅರೇಂಜ್ ಆಗಿದೆ ಅನ್ನೋದನ್ನು ಫೈಂಡ್ ಮಾಡಬೇಕು. ನಾವೇನು ಮಾಡಬೇಕು, 520 ಡಿವೈಡೆಡ್ ಬೈ 4 ಮಾಡಬೇಕು. 520 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 1 shelfಲ್ಲಿ ಎಷ್ಟು ಬುಕ್ಸನ್ನ ಅರೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಓಕೆ, 520 4. ಓಕೆ, 4 ಸ್ಮಾಲರ್ ನಂಬರ್ ಇದೆ ಕಂಪೇರ್ಡ್ ಟು 5. ಸೊ ಸಿಂಗಲ್ ನಂಬರ್ ಅಂದರೆ ಸಿಂಗಲ್ ಡಿಜಿಟ್ನ ತಗೋಬಹುದು. 1 4s ಏನಾಗುತ್ತೆ, 4 ಆಗುತ್ತೆ. ಓಕೆ, 4 ಆಗುತ್ತೆ. ಮೈನಸ್ 5 - 4 is 1. 2ನ ಕೆಳಗೆ ಇಳಿಸ್ಕೋಬೇಕು. 4 3s ಏನಾಗುತ್ತೆ, 12 ಆಗುತ್ತೆ. ಮೈನಸ್ 2 - 2 is 0. 1 - 1 is 0. ನೆಕ್ಸ್ಟು 0ನ ಕೆಳಗೆ ಇಳಿಸ್ಕೋಬೇಕು. ಸೊ 0 4s ಏನಾಗುತ್ತೆ, 0. ಸೊ 0 - 0 - 0 0, 0 - 0 0 0. ಓಕೆ, ಈ ಥರ ಬರುತ್ತೆ.
ಓಕೆ 0 0 0 ಓಕೆನಾ. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು 130 ಅಂದರೆ ಒಂದೇ ಒಂದು ಶೆಲ್ಫಲ್ಲಿ ಎಷ್ಟು ಬುಕ್ಸನ್ನು ಅರೇಂಜ್ ಮಾಡಿದ್ದಾರೆ 130. ಸೊ ಹಾಗಾಗಿ ಏನು ಮಾಡಬೇಕು ಒಂದೇ books arranged in one shelf is 130. ಸೊ ಹೀಗಾದಾಗ ಸೊ 32 ಶೆಲ್ಫ್ಸಲ್ಲಿ ಎಷ್ಟು ಬುಕ್ಸನ್ನು ಅರೇಂಜ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಓಕೆ, ಒಂದೇ ಒಂದು ಶೆಲ್ಫಲ್ಲಿ 130 ಅಂತ ಅಂದರೆ 32ಅಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ತಾನೆ. ಮಲ್ಟಿಪ್ಲೈ ಮಾಡೋಣ. 130 ಇಂಟು 32. ಓಕೆ, 0 2s 0. ಓಕೆ, 3 2s 6, 1 2s 2 ಪ್ಲಸ್ ಸೈನ್. ನೆಕ್ಸ್ಟ್ ಸ್ಟೆಪ್ ಬಂದಾಗ 0 3s 0, 3 3s 9, 1 3s 3. ಓಕೆ, ಸೊ 0ಗೆ 0 ಪ್ಲಸ್ 0 0, 6 ಪ್ಲಸ್ 0 6, 9 ಪ್ಲಸ್ 2 11 ಆಗುತ್ತೆ. ಒಂದು ಇಲ್ಲಿ ಬರ್ಕೊಂಡು ಇಲ್ಲಿ ಒಂದು ಕ್ಯಾರಿ ತೊಗೊಳ್ತೀನಿ. 3 ಪ್ಲಸ್ 1 4, 4160 ಆಗುತ್ತೆ. 4160. ಓಕೆ, ಆನ್ಸರ್ ಇಸ್ 4160 ಆಗುತ್ತೆ. ಸೊ ಬುಕ್ಸ್ ಅರೇಂಜ್ಡ್ ಇನ್ 32 shelves are therefore books arranged in 32 shelves are shelves is 4160. 4160. ಸೊ ಈ ಥರ ಈ ಕ್ವಶನನ್ನು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ 4th ಕ್ವಶನ್. Fourth one question is that a book cost 15, a pencil cost is rupees 4. Mohan buys 2 books and 3 pencils. How much money should he pay altogether? Okay, ಈಗ ಕಾಸ್ಟ್ ಆಫ್ ಬುಕ್ ಎಷ್ಟಿದೆ? rupees 15 ಇದೆ. ಓಕೆ, ಕಾಸ್ಟ್ ಆಫ್ ಪೆನ್ ಎಷ್ಟಿದೆ? ಕಾಸ್ಟ್ ಆಫ್ ಪೆನ್ ಪೆನ್ಸಿಲ್ rupees 4. ಓಕೆ, ಸೊ ಈಗ ಮೋಹನ್ ಎಷ್ಟು ಪರ್ಚೇಸ್ ಮಾಡಿದ್ದಾನೆ? 2 ಬುಕ್ಸ್ ಮೀನ್ಸ್ 2 ಬುಕ್ಸ್ ಅಂದರೆ 2 15s ಅಂದರೆ ಏನಾಗುತ್ತೆ? 15 ರೂಪೀಸಿಗೆ ಒಂದು ಬುಕ್ಕು ಅಲ್ವಾ? 15 ರೂಪೀಸಿಗೆ ಒಂದು ಬುಕ್ ಆಗಿದೆ. ಒಂದು ಬುಕ್ಕಿಗೆ ಎಷ್ಟು? 15 ರೂಪೀಸ್ ಅಂದರೆ 2 ಬುಕ್ ಪರ್ಚೇಸ್ ಮಾಡಿದ್ದಾನೆ. ಅದು ಎಷ್ಟು ಅಮೌಂಟು? 15. ಸೊ ಹಾಗಾದರೆ ಎಷ್ಟಾಗುತ್ತೆ ನೋಡಿ? 2 5s 10 ಆಗುತ್ತೆ. ಸೊ 2 1s 2, 1 ಸೇರಿಸಿದ್ರೆ 3 ಮೀನ್ಸ್ 30 ರೂಪೀಸ್ ಆಗುತ್ತೆ. ಎಷ್ಟು ರೂಪೀಸ್ ಆಗುತ್ತೆ? 30 ರೂಪೀಸ್. ನೆಕ್ಸ್ಟು ಪೆನ್ಸಿಲ್ಸ್ ಎಷ್ಟು ತೊಗೊಂಡಿದ್ದಾನೆ? 3 ಪೆನ್ಸಿಲ್ಸ್ 4 ರೂಪೀಸಿಗೆ ಒಂದು ಅಂದರೆ ಎಷ್ಟಾಗುತ್ತೆ? 3 4s 12 ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟು ಎರಡಕ್ಕೂ ಅಂತ ಫೈಂಡ್ ಮಾಡಬೇಕು. 30 ರೂಪೀಸ್ 30 ಪ್ಲಸ್ ರೂಪೀಸ್ ಎಷ್ಟಾಗುತ್ತೆ? 12 ಆಗುತ್ತೆ. ಸೊ ಎಷ್ಟಾಗುತ್ತೆ? ರೂಪೀಸ್ 0 ಪ್ಲಸ್ 2 2, 3 ಪ್ಲಸ್ 1 ಇಸ್ 4. ಓಕೆ, ರೂಪೀಸ್ 42 ಆಗುತ್ತೆ. ಓಕೆ, ಸೊ ದ ಟೋಟಲ್ ಕಾಸ್ಟ್ ಆಫ್ ಬುಕ್ ಆ್ಯಂಡ್ ಪೆನ್ಸಿಲ್ ಈಸ್ ರೂಪೀಸ್ 42. ಓಕೆ, ಸೊ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು.